ಕಿತ್ತೂರು ಪೊಲೀಸ್ ಸ್ಟೇಷನ್ ಮತ್ತು ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಈ ವರ್ಷ 2-3 ಬೈಕ್ ಕಳ್ತನಗಳು ಕೂಡ ಆಗಿದೆ. ಸೊ ಅದಾದ್ಮೇಲೆ ಬೈಕ್ ಕಳ್ರು ಇದು ಯಾರು ಇಂತಾಗ ಮಾಡ್ತಾ ಇರುವಾರಂದ್ರೆ ನೋಡುವ ಸಂದರ್ಭದಲ್ಲಿ ಸಂತೆಗಳಲ್ಲಿ ಊರಿಗೆ ಬರುವಾಗ ಹೀರೋ ಹೋಂಡಾ ಸ್ಪ್ಲೆಂಡರ್ ಪರ್ಟಿಕ್ಯುಲರ್ಲಿ ಯಾರು ಬಂದ್ ಆಗ್ತಾರೆ ಅಂದ್ರೆ ಅದನ್ನು ತಗೊಂಡು ಹೋಗೋದು. ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಗಳ ಜಾಸ್ತಿ ಕಳ್ತನ ಆಗ್ತಾ ಇರೋದು ಕಂಡು ಬಂದಿದೆ. ಅದಲ್ಲಿ ಒಂದು ಗಾಡಿಯಲ್ಲಿ ನಮಗೆ ಇತ್ತೀಚೆಗೆ ನಾವು ಪೊಲೀಸಲ್ಲಿಂದ ಬಹಳಷ್ಟು ಸಿಸಿಟಿವಿ ಕ್ಯಾಮೆರಾ ಜಿಲ್ಲಾ ಪೂರ್ತಿ ಹಾಕಿದೀವಿ. ಅದರಿಂದ ಒಳ್ಳೆ ಲೀಡ್ ಸಿಕ್ಕಿದೆ. ಆ ಲೀಡ್ ಮೇಲೆಗಡೆ DSP ವೀರಯ್ಯ ಹಿರೇಮಠ, CPI ಶಿವಾನಂದ್ ಅವರು ಮತ್ತು PSI ಭರತ್ ಮತ್ತು ಹಂಪಣ್ಣವರ್ ಮತ್ತು ಕ್ರೈಮ್ ಟೀಮ್ ಶರೀಫ್, ಅದ್ರುಷ್, ನಾಗರಾಜ್, ಸುನಿಲ್ ಇವರೆಲ್ಲ ಒಂದು ತಂಡ ರೆಡಿ ಮಾಡಿ ಅದನ್ನು ಇಲ್ಲಿಂದ ಸುಮಾರು ಖಾನಾಪುರ ಬರೆ ಒಂದು CCTV ಕ್ಯಾಮೆರಾ ಇಂದ ಇನ್ನೊಂದು CCTVಗೆ ಫಾಲೋ ಮಾಡ್ಕೊಂಡು ಹೋಗುವ ಸಂದರ್ಭದಲ್ಲಿ ಖಾನಾಪುರಲ್ಲಿ ಎಂಡ್ ಆಗುತ್ತದೆ. ಅದಾದ್ಮೇಲೆ ಅಲ್ಲಿ ಖಾನಾಪುರದಿಂದ ಮೂವ್ಮೆಂಟ್ ಮತ್ತು ಬೇರೆ ಬೇರೆ ಟೆಕ್ನಿಕಲ್ ಇನ್ಪುಟ್ಸ್ ಇದೆಲ್ಲ ಚೆಕ್ ಮಾಡುವ ಸಂದರ್ಭದಲ್ಲಿ ನಾರಾಯಣ್ ಮನೋಹರ್ ಕದಂ ಅಂದ್ರೆ ಒಂದು ವ್ಯಕ್ತಿ ಈ ಗಾಡಿಯನ್ನು ತಗೊಂಡು ಹೋಗಿರೋದು ಕಂಡು ಬಂದಿರ್ತದೆ. ಸೊ ಅವನನ್ನು ಅರೆಸ್ಟ್ ಮಾಡಿ ಮುಂದಿನ ವಿಚಾರಣೆಯನ್ನು ಮಾಡುವ ಸಂದರ್ಭದಲ್ಲಿ ಈ ವ್ಯಕ್ತಿಯ ಟಾರ್ಗೆಟ್ ಏನಂದ್ರೆ ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಗಳನ್ನ ಒಟ್ಟು ಇವನು 43 ಮೋಟಾರ್ ಸೈಕಲ್ ಅನ್ನು ಕಳ್ತನ ಮಾಡಿದ್ದಾನೆ. 43ರಲ್ಲಿ 41 ಗಾಡಿ ಹೀರೋ ಹೋಂಡಾ ಸ್ಪ್ಲೆಂಡರ್, ಒಂದು ಪ್ಯಾಷನ್ ಮತ್ತು ಇನ್ನೊಂದು HF ಡಿಲಕ್ಸ್. ಇವನ ಟಾರ್ಗೆಟ್ ಹೆಂಗೆ ಅಂದ್ರೆ ಇಲ್ಲಿ ಸುತ್ತಮುತ್ತ ಜಿಲ್ಲೆ ಬೆಳಗಾವಿ ನಗರ, ಬೆಳಗಾವಿ ಸುತ್ತಮುತ್ತ ಇರುವ ಎಲ್ಲ ಏರಿಯಾ ಖಾನಾಪುರ, ನಂದಗಡ ಇಲ್ಲಿ ಮತ್ತು ಉತ್ತರ ಕನ್ನಡ, ಗದಗ, ಧಾರವಾಡ, ಹುಬ್ಳಿ ನಗರ, ಸೊ ಒಂದೊಂದು ಕಡೆನೂ ಕಳ್ತನವನ್ನು ಮಾಡಿರ್ತಾನೆ. ಇದರಲ್ಲಿ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಮಾತ್ರ 25 ಕಳ್ತನ ಕಳೆದ 2 ವರ್ಷದಲ್ಲಿ ಮಾಡಿರ್ತಾನೆ ಬೈಕ್ ಕಳ್ತನ. ಬೆಳಗಾವಿ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 8 ಬೈಕ್ ಕಳ್ತನ ಮಾಡಿರ್ತಾನೆ. ಧಾರವಾಡದಲ್ಲಿ 6, ಹುಬ್ಬಳ್ಳಿ ನಗರದಲ್ಲಿ 1 ಮತ್ತು ಗದಗಲ್ಲಿ 2, ಉತ್ತರ ಕನ್ನಡದಲ್ಲಿ 2, ಒಟ್ಟು 43 ವೆಹಿಕಲ್ 2 ವೀಲರ್ ಅನ್ನು ಇವನ ಕಡೆಯಿಂದ ರಿಕವರಿ ಮಾಡಲಾಗಿರುತ್ತದೆ. ಇವನು ಕಳ್ತನ ಮಾಡಿ ನಂತರ ಇವನ ಮನೆಯಲ್ಲಿ ಖಾನಾಪುರನಲ್ಲಿ ನಿಟಗಲ್ ಗ್ರಾಮದಲ್ಲಿ ಇವನ ಮನೆ ಇರ್ತದೆ. ಅಲ್ಲಿನೂ ಮತ್ತು ಅವನ ಜಮೀನಲ್ಲಿ ಸ್ವಲ್ಪ ವೆಹಿಕಲ್ ಅನ್ನು ಇಟ್ಟಿರ್ತಾನೆ ಇತ್ತೀಚೆಗೆ ಕಳ್ತನ ಮಾಡಿರೋದನ್ನ. ಉಳಿದ ವೆಹಿಕಲ್ ಅನ್ನು ಖಾನಾಪುರ ಸುತ್ತಮುತ್ತ ಇರುವ ಹಳ್ಳಿಗಳಲ್ಲಿ ರೈತರಿಗೆ 10,000 15,000 ಅಂದ್ರ ಮಾರಾಟ ಮಾಡಿರುವುದು ಕಂಡು ಬಂದಿರುತ್ತದೆ. ಸೊ ಸಾರ್ವಜನಿಕರಿಗೆ ನಾವು ತಿಳಿಸುವುದು ಏನಂದ್ರೆ ಯಾವುದೇ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾವುದೇ ನೀವು ಪರ್ಚೇಸ್ ಮಾಡ್ತೀರಂದ್ರೆ ಖಂಡಿತವಾಗಿ ಸರ್ಟಿಫಿಕೇಟ್ಸ್ ಪ್ರತಿಯೊಂದು ಸರ್ಟಿಫಿಕೇಟ್ ಅನ್ನು ಚೆಕ್ ಮಾಡಬೇಕು. ರಿಜಿಸ್ಟರ್ಡ್ ಓನರ್ ಯಾರು, ಸರಿ ಇದಾ, RC ಡಾಕ್ಯುಮೆಂಟ್ಸ್ ಎಲ್ಲ ಸರಿ ಇದಾ, ಇದೆಲ್ಲ ಚೆಕ್ ಮಾಡಿ ತಗೊಳ್ಬೇಕಾಗುತ್ತದೆ. ಇಲ್ಲ ಅಂದ್ರೆ ನಾಳೆ ಕೋರ್ಟ್ಗೆ ಬಂದು ನೀವು ಉತ್ತರ ಕೊಡಬೇಕಾಗುತ್ತದೆ. ನೀವು ತಪ್ಪು ಮಾಡಿಲ್ಲ ಅಂದ್ರೆ ಇಲ್ಲೋದಕ್ಕೆ ನೀವು ಉತ್ತರ ಕೊಡಬೇಕಾಗುತ್ತದೆ. ಯಾವುದೇ ಕಾರಣಕ್ಕೆ ಸೆಕೆಂಡ್ ಹ್ಯಾಂಡ್ ಗಾಡಿ ಯಾರು ಕಮ್ಮಿ ರೇಟಲ್ಲಿ ಕೊಡ್ತಾರೆ ಅಂದ್ರೆ ತಗೊಳ್ತೀರಂದ್ರೆ ನಾಳೆ ನಿಮಗೆ ಸಮಸ್ಯೆ ಆಗುತ್ತದೆ. ಈಗ ಇತ್ತೀಚೆಗೆ ಜಿಲ್ಲೆಯಲ್ಲಿ ಬಹಳಷ್ಟು CCTV ಕ್ಯಾಮೆರಾನಲ್ಲಿ ಇನ್ಸ್ಟಾಲ್ ಮಾಡಿ ಆಟೋಮೆಟಿಕ್ ಆಗಿ AI ಮೂಲಕ ನಾವು ಫೈನ್ ಕಲೆಕ್ಷನ್ ಕೂಡ ಮಾಡ್ತಾ ಇದೀವಿ. ಮುಂದಿನ ದಿವಸಗಳಲ್ಲಿ ಇಂತಹ ನಂಬರ್ ಪ್ಲೇಟ್ ಇಲ್ಲದೆ ಓಡುವ ಗಾಡಿಗಳನ್ನು ಕೂಡ ನಾವು ಪತ್ತೆ ಮಾಡಿ ಪ್ರತಿಯೊಂದು ಗಾಡಿಯನ್ನು ಚೆಕ್ ಮಾಡ್ತೀವಿ. ಒಳ್ಳೆಯ ಒಂದು ಉತ್ತಮ ಕೆಲಸವನ್ನು ಕಿತ್ತೂರು ಪೊಲೀಸ್ ಸ್ಟೇಷನ್ ಅವರು ಮಾಡಿದ್ದಾರೆ. ಸುಮಾರು 43 ಗಾಡಿ, ಪ್ರತಿಯೊಂದು ಗಾಡಿ ಮಿನಿಮಮ್ 20,000 30,000 ಆಗುತ್ತಂದ್ರೆ 10 ರಿಂದ 12 ಲಕ್ಷ ವ್ಯಕ್ತಪಡಿಸುವ ಒಂದು ಗಾಡಿಗಳನ್ನ ರಿಕವರಿ ಮಾಡಿದ್ದಾರೆ. ಬಹಳಷ್ಟು ಇದರಲ್ಲಿ ರೈತರು ಎಲ್ಲರಿಗೂ ಗಾಡಿಯನ್ನ ಕಳ್ಕೊಂಡಿದ್ದಾರೆ. ಅವ್ರು ಎಲ್ಲರಿಗೂ ಕೂಡ ಬೇಗ ಈ ಗಾಡಿಯನ್ನು ಬಿಡಿಸ್ಕೊಡ್ತೀವಿ ಕೋರ್ಟ್ ಆದೇಶ ಮೂಲಕ. ಸೊ ಒಳ್ಳೆಯ ಕೆಲಸವನ್ನು ಮಾಡಿರುವ ಎಲ್ಲ ನಮ್ಮ ಆಫೀಸರ್ಸ್ ಮತ್ತು ತಂಡಕ್ಕೆ ಕೂಡ ಅಭಿನಂದನೆಗಳನ್ನು ತಿಳಿಸ್ತೀವಿ. ಬರುವುದು ಸಂತೆ ಟೈಮ್ ಅಲ್ಲಿ 4-5 ಕೀ ಇಟ್ಟಿರ್ತಾನೆ. ಹೀರೋ ಹೋಂಡಾ ಸ್ಪ್ಲೆಂಡರ್ ಗಾಡಿಯಲ್ಲಿ ಯಾವುದೋ ಒಂದು ಕೀ ಹಾಕೋ ಸಂದರ್ಭದಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ತಗೊಂಡು ಹೋಗ್ಬೋದು. ಸಿಂಪಲ್ ಮೋಡಸ್. ಈಸಿ ಅಂದ್ರ ಇದು ಟೆಕ್ನಿಕಲ್ ಇಶ್ಯೂ. ಬೈಕ್ ಯಾವುದೇ 4 ಚಾವಿ ಹಾಕುವಾಗ ಹೀರೋ ಹೋಂಡಾ ಸ್ಪ್ಲೆಂಡರ್ ಅಲ್ಲಿ ಒಂದು ಗಾಡಿ ವರ್ಕೌಟ್ ಆಗ್ತಾ ಇದೆ, ಬೇರೆ ಗಾಡಿಗಳಲ್ಲಿ ಕಷ್ಟ ಇದೆ. ಸೊ ಹೀರೋ ಹೋಂಡಾ ಸ್ಪ್ಲೆಂಡರ್ ಅಲ್ಲಿ ಇರುವ ಟೆಕ್ನಿಕಲ್ ಇಶ್ಯೂ, ಮೆಕ್ಯಾನಿಕಲ್ ಇಶ್ಯೂ. ನೀವು ಯಾವುದೇ ಒಂದು ಗಾಡಿ ಚಾವಿ ಹಾಕ್ತೀರಂದ್ರೆ ಗಾಡಿ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲ, ಅದನ್ನು ಚೆಕ್ ಮಾಡ್ತಾ ಇದ್ವಿ. ಬಟ್ ಇವನು ಮೋಡಸ್ ನಾವು ನೋಡುವ ಸಂದರ್ಭದಲ್ಲಿನೇ ಇವನು ಬರ್ತಾನೆ, ಎಲ್ಲಿ ಸಂತೆ ಇದೆ ಅಂದ್ರೆ ಬರುವುದು ಜಸ್ಟ್ ಚೆಕ್ ಮಾಡೋದು. ಹೀರೋ ಹೋಂಡಾ ಸ್ಪ್ಲೆಂಡರ್ ಐಡೆಂಟಿಫೈ ಮಾಡ್ತಾನೆ, 4-5 ಚಾವಿ ಅವನ ಕೈಯಲ್ಲಿ ಇಟ್ಕೊಂಡಿರ್ತಾನೆ, ಒಂದೊಂದಾಗಿ ಪ್ರಯತ್ನ ಮಾಡ್ತಾನೆ, ತಗೊಂಡು ಹೋಗ್ತಾನೆ. ಇದು ಒಂದೇ ದಿವಸದಲ್ಲಿ ಆಗಿರೋದಲ್ಲ, ಸುಮಾರು 2 ವರ್ಷದಿಂದ ಇದು ನಡೀತಾ ಇದೆ. ಸೊ ಕಂಪ್ಲೇಂಟ್ FIRs ಬಹಳಷ್ಟು ಆಗಿದೆ, 20+.
ರೈತರಿಗೆ ಯಾರು ಕಮ್ಮಿ ಬೆಲೆಗೆ ಯಾರು ತಗೊಳ್ತಾರೆ ಅಂದ್ರೆ ಅವ್ರ ಕಡೆ ಮಾರಾಟ ಮಾಡ್ತಾನೆ. ಡಾಕ್ಯುಮೆಂಟ್ಸ್ ಹೆಂಗ್ ಕೊಡ್ತಿದ್ದ ಮಾರಾಟ ಮಾಡ್ಬೇಕಾದ್ರೆ? ಡಾಕ್ಯುಮೆಂಟ್ಸ್ ಯಾವ್ದು ಕೊಡಲ್ಲ, ಅದೇ ನಾನು ಹೇಳ್ತಾ ಇದ್ದೀನಿ. ಸೊ ಕಡಿಮೆ ಬೆಲೆಗೆ ಸಿಗ್ತದೆ ಅಂದ್ರೆ ರೈತರು ಹಳ್ಳಿಯಲ್ಲಿ ಇರೋರು ಗಾಡಿನ ತಗೊಂಡ್ ಬರ್ತಾರೆ. ಫುಲ್ ಟೈಮ್ ಇದೆ ಕೆಲಸ ಅಥವಾ ಬೇರೆ ಕೆಲಸ ಅಂದ್ರೆ ಏನೇನು ಇರುತ್ತೆ ಯಾವ್ದು ಏನ್ ಬೇಸಿಕ್ಲಿ ರೈತ ಕುಟುಂಬಸ್ಥರ ಅವನೇನ್ ಕೆಲಸ ಮಾಡಲ್ಲ, ಬೇರೆ ಕೆಲಸ ಮಾಡ್ಕೊಂಡು ಇವನಕ ನಂದಗಡಲ್ಲಿ ಅವನಿಗೆ ಜಮೀನು ಇದೆ, ನಿಡಗಲ್ ಗ್ರಾಮದಲ್ಲಿ ಜಮೀನು ಇದೆ, ರೈತರ ಫ್ಯಾಮಿಲಿ ಇವನು. ಸೊ ಅಲ್ಲಿ ಇವನಿಗೆ ಈ ಕೆಲಸ ಬಿಟ್ಟು ಟೈಮ್ ಇರುವಾಗ ತಂದೆ ತಾಯಿ ಜೊತೆ ರೈತರ ಕೆಲಸ ಮಾಡೋದು, ಇಲ್ಲ ಇರುವ ಸಂದರ್ಭದಲ್ಲಿ ಇದು ಕಳ್ತನ ಮಾಡುವುದು, ಈ ಕೆಲಸ ಮಾಡ್ಕೊಂಡು. ಸರಿ, ನಿರ್ಗಲ್ ಗ್ರಾಮದಾಗ ಬೈಕ್ ಎಲ್ಲ ಬೈಕ್ ಏನ್ ಮಾಡ್ತಾರೆ? ಇಲ್ಲ, ನಿಡಗಲ್ ಇಲ್ಲ, ಸುತ್ತಮುತ್ತ ಖಾನಾಪುರಲ್ಲಿ, ಎಂಟೈರ್ ಖಾನಾಪುರಲ್ಲಿ ಅಲ್ಲಿ ಒಂದು ಇಲ್ಲಿ ಒಂದು ಅಂದ್ರೆ ಎಲ್ಲಾರ ಕಡೆ ಕೊಟ್ಟಿದ್ದಾನೆ. ಸರ್, ಅಲ್ಲಿ ಚರ್ಚೆ ನಂಬರ್ ಎಲ್ಲ ಸ್ಕ್ರಾಚ್ ಮಾಡಿದಾನೆ. ಏನು